ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ಯುಗಾದಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಇದು. ನಾವು ಎಲ್ಲೋಗಿದ್ವಿ, ಏನಕ್ಕೆ ಹೋಗಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಮತ್ತು ಈ ವಿಡಿಯೋ ಸ್ವಲ್ಪ ಅಪ್ಲೋಡ್ ಆಗೋದು ಲೇಟ್ ಆಯಿತು. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಒಂದು ಗಂಟೆ ಆಗಿತ್ತು ನಾವು ಚಂದ್ರಪಟ್ಟಣ ಬಿಡೋ ಅಷ್ಟಿಗೆ. ನಾವು ಚಂದ್ರಪಟ್ಟಣ ಬಿಟ್ಟು 1 ಗಂಟೆ ಆಗಿತ್ತು. ಸೊ ನಾವು ಜರ್ನಿನ ಸ್ಟಾರ್ಟ್ ಮಾಡ್ದೋ. ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ನೀವು ಅಂದ್ಕೋಬೋದು. ನಾವಿವಾಗ ಹೋಗ್ತಿರೋದು ಬಂದು ಚಿಕ್ಕಮಂಗ್ಳೂರು ಹತ್ರ ಇರುವ ಕಣಿವೆ ದಾಸರಳ್ಳಿ ಎಂಬ ಊರಿಗೆ ನಾವು ಹೋಗ್ತಾ ಇರೋದು. ನಾವು ಸಹ ಇಲ್ಲಿಗೆ ಫಸ್ಟ್ ಟೈಮೇ ಹೋಗ್ತಾ ಇರೋದು. ನಾವು ತುಂಬ ಇನ್ಸ್ಟಾಗ್ರಾಮಲ್ಲಿ ರೀಲ್ನ ನೋಡಿದ್ದೀವಿ. ಆ ರೀಲ್ಸಲ್ಲೆಲ್ಲ ತುಂಬ ಪವಾಡ ಮತ್ತು ಶರಣ್ಯದು ಬಗ್ಗೆ ತುಂಬ ಕೇಳಿದ್ದೀವಿ ನಾವು. ಸೊ ನಾವು ಒಂದು ಸತಿ ಹೋಗಲೇಬೇಕು, ನಮ್ಮ ಕಷ್ಟಗಳನ್ನೂ ಸಹ ಹೇಳ್ಕೋಬೇಕು. ನಮಗೀಗ ಆಗಿರುವಂತಹ ಸಂಕಟನ ನಾವು ಶರಣ್ಯ ಮುಂದೆ ಇಡಬೇಕು ಅಂತ ಅಂದ್ಬಿಟ್ಟು ನಾವು ಹಬ್ಬ ಮುಗಿದ ತಕ್ಷಣ ನಾವು ಜರ್ನಿನ ಸ್ಟಾರ್ಟ್ ಮಾಡ್ದೋ, ಹೋಗಲೇಬೇಕು ಅಂತ ಅಂದ್ಬಿಟ್ಟು. ನಮಗೆ ಒಂದು ಥಾಟ್ ಇತ್ತು, ಏನಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇರೋ ಥರನೇ ರಿಯಲಾಗೂ ಇರ್ತಾರೆ ಅಂತ ಅನ್ನೋದು. ಹೌದು, ಇನ್ಸ್ಟಾಗ್ರಾಮಲ್ಲಿ ಅವ್ರು ಏನು ತೋರಿಸ್ತಿದ್ದಾರೆ ನಮಗೆ, ಅವರು ರಿಯಲಾಗೂ ಸಹ ಹಂಗೆ ಇರೋದು, ಯಾವುದೇ ಚೇಂಜಸ್ ಇಲ್ಲ. ಎಷ್ಟು ಒಳ್ಳೆ ವ್ಯಕ್ತಿ ಅಂತ ಅಂದರೆ ಅವರು, ಅದನ್ನು ಹೇಳೋಕ್ಕೂ ಆಗಲ್ಲ, ಅಷ್ಟು ಒಳ್ಳೆಯವ್ರವರು. ನಾವು ಸುಮಾರು ವರ್ಷಗಳಿಂದ ಅವರಿಗೆ ನಾವು ಪರಿಚಯ ಅನ್ನೋ ರೀತಿಲಿ ನಮ್ಮನ್ನು ಟ್ರೀಟ್ ಮಾಡಿದ್ರು, ಅಷ್ಟೇ ಚೆನ್ನಾಗಿ ಮಾತಾಡಿಸಿದ್ರು, ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು. ಅವರು ಹೇಗೆ ಅಂತಂದರೆ ಜಾಸ್ತಿ ರೈತರಿಗೆ, ಬಡವ್ರಿಗೆ, ಅವರಿಗೆ ಜಾಸ್ತಿ ಅವರು ಹೆಲ್ಪ್ ಮಾಡೋದು. ಏಕೆಂದರೆ ರೈತರು ಚೆನ್ನಾಗಿರಬೇಕು ಅನ್ನೋದು ಅವ್ರಿಗೆ ಜಾಸ್ತಿ ಇದೆ. ರೈತರು, ಬಡವ್ರು ಚೆನ್ನಾಗಿರಬೇಕು, ರೈತರಿಗೆ ಯಾವುದೇ ರೀತಿಯ ಇದಾಗಬಾರ್ದು, ಅವರಿಗೆ ಎಲ್ಲ ರೀತಿ ಒಳ್ಳೆಯದಾಗಬೇಕು ಅನ್ನೋದು ಜಾಸ್ತಿ ಅವರಿಗೆ. ನನಗಿದು ಬಹಳ ಇಷ್ಟ ಆಯಿತು. ಆಮೇಲೆ ಕೆಲವ್ರು ಇರ್ತಾರೆ ದುಡ್ಡಿಗೋಸ್ಕರನೇ ಮಾಡ್ತಾರೆ, ಬಟ್ ಇವ್ರು ಹಂಗಲ್ಲ. ಇವರು ರೈತರಿಗೆ ಒಳ್ಳೆಯದಾಗಲಿ, ಬಡವ್ರಿಗೆ ಒಳ್ಳೆಯದಾಗಲಿ ಅಂತ ಮಾಡೋದು. ಫೈನಲಾಗಿ ನಾವು ಕಣಿವೆ ದಾಸರಳ್ಳಿಗೆ ಬಂದ್ವಿ. ಇದೇ ದೇವಸ್ಥಾನ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ. ಇಲ್ಲೇ ಇರೋದು ನಮ್ಮ ಶರಣ್ಯ. ನಮಗೆ ಬಂದಿದ್ದ ತಕ್ಷಣ ಏನೋ ಒಂಥರ ಖುಷಿ. ನಾನು ಏಕೆಂದರೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗಿದು, ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಬಂದಿರೋದು. ಸೊ ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ ಮತ್ತು ಅಷ್ಟೇ ಖುಷಿಯಾಗಿದ್ದೆ ಸಹ. ಇದು ದೇವಸ್ಥಾನ. ಪರ್ಸ್ನಲಿ ನನಗೆ ಎಷ್ಟು ಖುಷಿಯಾಗಿದ್ದೀನಿ ಅಂತ ಅಂದರೆ, ನನಗೆ ಏನೋ ಸಿಕ್ಕಿದೆ ಅನ್ನೋಷ್ಟು ಖುಷಿಯಾಗಿದ್ದೀನಿ ನಾನು. ಬಂದ ತಕ್ಷಣ ಏನೋ ಒಂಥರ ಪಾಸಿಟಿವ್ ಎನರ್ಜಿ. ಅದರಲ್ಲೊಂದು ನಾವು ಶರಣನ್ನ ನೋಡಿದ ತಕ್ಷಣ ಫುಲ್ಲು ಕಳೆದೋಗ್ಬಿಟ್ವಿ. ನಮಗೆ ಫೋನಲ್ಲಿ ನೋಡ್ತಿದ್ದವರು ಇವತ್ತು ರಿಯಲಾಗಿ ನಾವು ಶರಣ್ಯನ ನೋಡಿದ್ದೀವಿ ಅಂತ ಅಂದರೆ ನಮ್ಮದಿದು ಅದೃಷ್ಟನೇ ಅಂತ ಅಂದ್ಕೋಬೋದು ನಾವು. ಯಾವುದೋ ಜನ್ಮದ ಅದೃಷ್ಟ, ಎಲ್ಲರಿಗೂ ಸಿಗಲ್ಲ ಈ ಅದೃಷ್ಟ. ನಮಗೆ ಸಿಕ್ಕಿದೆ, ನಾವೇ ಪುಣ್ಯವಂತರು. ಅದರಲ್ಲೂ ನನಗೆ ಶರಣ್ಯ ಆಶೀರ್ವಾದ ಮಾಡಿದ್ದು, ನಾವು ಶರಣ್ಯಗೆ ಹಣ್ಣು ತಿನ್ನಿಸಿದ್ದು, ಇದನ್ನೆಲ್ಲ ನನ್ನ ಲೈಫ್ ಟೈಮ್ ನಾನು ಇದನ್ನು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಅಂದ್ಕೋತೀನಿ ನಾನು. ಅಷ್ಟು ಖುಷಿಯಾಗಿದ್ದೀನಿ ನಾನು ಮಾತ್ರ. ನಿಜವಾಗ್ಲೂ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನಾನು ಹೇಳ್ತಿಲ್ಲ ಇದನ್ನು. ನಾವು ಅಲ್ಲಿ ಹೋಗಿ ಬಂದು ಇನ್ನೂ 1 ದಿವಸನೂ ಸಹ ಆಗಿಲ್ಲ, ಪ್ರಮೋಷನ್ನೇ ಆಗಲ್ಲ ಅಂತ ಇದ್ದಿದ್ದು. ನನ್ನ ಹಸ್ಬೆಂಡ್ಗೆ ಪ್ರಮೋಷನ್ ಆಯಿತು. ನಿಜವಾಗ್ಲೂ ನಮಗೆ ನಿಜವಾಗ್ಲೂ ಒಳ್ಳೆಯದಾಗಿದೆ. ಇನ್ನು ಮುಂದಕ್ಕೂ ನಾವೀಗ ಇಟ್ಟಿರೋ ಸಂಕಲ್ಪ, ಬೇಡಿಕೆನೂ ಸಹ ಶರಣ್ಯ ಇದೇ ರೀತಿ ನಮಗೆ ನಡೆಸ್ಕೊಟ್ಬಿಟ್ರೆ ಸಾಕು ನಮಗೆ. ಏಕೆಂದರೆ ತುಂಬ ಸಫರ್ ಪಟ್ಟು ಇಲ್ಲಿಗೆ ಬಂದಿದ್ದೀವಿ ನಾವು. ಶರಣ್ಯ ನಮ್ಮ ಕೈ ಹಿಡಿತಾರೆ ಅಂತ ಅಂದ್ಬಿಟ್ಟು ಗುರುಗಳು ನಮಗೆ ಹೇಳಿದ್ದಾರೆ. ಇನ್ನು ಇವ್ರ ಬಗ್ಗೆ ಹೇಳೋದಾದರೆ ನಿಜವಾಗ್ಲೂ ಬಹಳ ಒಳ್ಳೆ ವ್ಯಕ್ತಿ. ತುಂಬ ಅಂದರೆ ತುಂಬ ಎಲ್ಪ್ ಮಾಡ್ತಾರೆ ಇವರು. ನಮಗೆ ಎಲ್ಲ ನೀಟಾಗಿ ತಿಳಿಸ್ಕೊಡೋದು, ಹೇಳೋದು ಪ್ರತಿಯೊಂದು ಮಾಡ್ತಾರೆ. ಎಲ್ಲರಿಗೂ ಸಿಗಲ್ಲ ಈ ಥರದವರು, ತುಂಬ ಅಪರೂಪದವ್ರು ಇವರು. ನಮಗೆ ಬಹಳ ಖುಷಿಯಾಯಿತು ಶರಣ್ಯ ನೋಡಿ, ದೇವಸ್ಥಾನದಲ್ಲಿ 1 ಅವರ್ ಟೈಮ್ ಸ್ಪೆಂಡ್ ಮಾಡಿ. ಅದೇನೋ ಒಂಥರ ನಮಗೆ ಪಾಸಿಟಿವ್ ಎನರ್ಜಿ. ಬಹಳ ಖುಷಿಯಾಯಿತು. ಮತ್ತೆ ನಾವು ಹೋಗಬೇಕು. ಸೊ ನೆಕ್ಸ್ಟು ನಾನು ಏನು ಬೇಡಿಕೆ ಇಟ್ಟಿದ್ದೀವಿ ನಾವು ಶರಣ್ಯ ಹತ್ರ, ಏನು ಸಂಕಲ್ಪ ಮಾಡ್ಕೊಂಡು ಬಂದಿದ್ದೀವಿ ಅಂತ ನಾನು ನಿಮ್ಮ ಜೊತೆ ನಿಜವಾಗ್ಲೂ ಹೇಳ್ಕೊತೀನಿ. ನೆಕ್ಸ್ಟು ಹೋದಾಗ ಯಾವುದ್ರ ಬಗ್ಗೆ ನಾವು ಹೋಗಿದ್ದೋ, ಏನಕ್ಕೆ ಹೋಗಿದ್ದೋ, ಏನು ಸಂಕಲ್ಪ ಅನ್ನೋದು ಪ್ರತಿಯೊಂದು ಸಹ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೋತೀವಿ. ಇನ್ನು ಅಲ್ಲಿ ಟೈಮ್ ಎಲ್ಲ ಸ್ಪೆಂಡ್ ಮಾಡಾಯಿತು, ಅಲ್ಲೆಲ್ಲ ಮಾತುಕತೆ ಎಲ್ಲ ಮಾಡಿಕೊಂಡು ನಾವಿವಾಗ ಮತ್ತೆ ಚಂದ್ರಪಟ್ಟಣಕ್ಕೆ ಬರೋದಕ್ಕೆ ಅಂತ ಜರ್ನಿನ ಸ್ಟಾರ್ಟ್ ಮಾಡ್ದೋ. ನಿಜವಾಗ್ಲೂ ಹೇಗೆ ಮೈಂಡು ಫ್ರೆಶ್ ಆಯಿತು ಅಂದರೆ ನಮಗೆ, ಅಯ್ಯೋ ಇರಲ್ವೇನೋ ಸಿಗಲ್ವೇನೋ ಅನ್ನೋ ಒಂದು ಇದರಲ್ಲೇ ಹೋಗಿದ್ವಿ. ಬಟ್ಟು ಸಿಕ್ಕಿರೋದು ಬೇರೆ, ಆದರೆ ಸಿಕ್ಕಿ ನಮ್ಮ ಜೊತೆ ಅಷ್ಟು ಚೆನ್ನಾಗಿ ಮಾತಾಡಿ, ನಮ್ಗೆ ಅಷ್ಟು ಚೆನ್ನಾಗಿ ಅವರು ಎಲ್ಲನೂ ಹೇಳಿ ಮಾಡಿದ್ರಲ್ಲ, ಅದು ನೆಕ್ಸ್ಟು.
ಅದು ಎಲ್ಲರಿಗೂ ಸಿಗಲ್ಲ ಈ ಅದೃಷ್ಟ. ನಮಗೆ ಸಿಕ್ಕಿರೋದು ನಾವು ಪೂರ್ವಜನ್ಮದ ಪುಣ್ಯ ಅಂತ ಅಂದ್ಕೋಬೋದು. ಇನ್ನು ಅಲ್ಲಿಂದ ಊರಿಗೆ ಬರೋಕ್ಕೆ ಅಂತ ಅಂದ್ಬಿಟ್ಟು ಜರ್ನಿನ ಸ್ಟಾರ್ಟ್ ಮಾಡಿದ್ವು. ನಮಗೇನು ಚಂದ್ರಪಟ್ಟಣದಿಂದ ತುಂಬ ದೂರ ಆಗಲ್ಲ, ತುಂಬ ಹತ್ರನೇ ದೇವಸ್ಥಾನ. ಚಂದ್ರಪಟ್ಟಣದಿಂದ ಚಿಕ್ಕಮಂಗ್ಳೂರು. ಸೊ ಬೈಪಾಸ್ ಇರೋದ್ರಿಂದ ಸ್ವಲ್ಪ ಬೇಗನೆ ಬಂದ್ವಿ. ಇನ್ನು ಸ್ವಲ್ಪ ತಲೆನೋವ್ತಿತ್ತು ಅಂತ ಅಂದ್ಬಿಟ್ಟು ಕಾಫಿಗೆ ನಿಲ್ಸೋಕ್ಕೆ ಅಂತ ಅಂದ್ಬಿಟ್ಟು ಶಾಂತಿಗ್ರಾಮದ ಹತ್ರ ಇರೋ ಟೋಲ್ ಹತ್ರ ಕಾಫಿಗೆ ಅಂತ ನಿಲ್ಸೋಕ್ಕೆ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ವು. ಯಾಕೆಂದರೆ ಸಿಕ್ಕಾಬಟ್ಟೆ ತಲೆನೋವು. ಏನಕ್ಕೆ ಅಂದರೆ ನನಗೆ ಸ್ವಲ್ಪ ಹೋಟೆಲ್ ಊಟ ಹಿಡಿಯಲ್ಲ. ಹೋಟೆಲಲ್ಲಿ ಊಟ ಮಾಡಾದ್ಮೇಲಿಂದ ನಂಗೆ ತಲೆನೋವು ಸ್ಟಾರ್ಟ್ ಆಯಿತು. ನಾನು ಕಾಫಿ ಟೀನೇ ಕುಡಿಯಲ್ಲ, ಆದರೆ ತಲೆನೋವಿಂದ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಕಾಫಿ ತೊಗೊಬನ್ನಿ ಅಂತ ಹೇಳಿದೆ. ಅವರು ಎಲ್ಲ ಅಲ್ಲೇ ಟೀ ಕುಡ್ಕೊಂಡು ಬಜ್ಜಿ ತಿಂದ್ಕೊಂಡು ನನಗೂ ಸಹ ಕಾಫಿನ ತಂದುಕೊಟ್ರು. ಇನ್ನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಕಂಪ್ಲೀಟಾಗಿ ನಾನು ಎಲ್ಲನೂ ಹೇಳ್ತೀನಿ. ನೆಕ್ಸ್ಟು ನಾವು ಏನಕ್ಕೆ ಹೋಗಿದ್ದೆ, ಏನು ಸಂಕಲ್ಪ, ಶರಣ್ಯ ಹತ್ರ ಏನು ಬೇಡಿಕೆ ಇಟ್ಟಿದ್ದೀವಿ ಅಂತ ಎಲ್ಲನೂ ಸಹ ಶೇರ್ ಮಾಡ್ಕೊತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ.